ಮಂಗಳೂರಿನ ಪದವು ಪರಿಸರದ ಬಿಕನಕಟ್ಟೆ ದಕ್ಷಿಣ ಕನ್ನಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮೊದಲಿಗೆ ರಿಬ್ಬನ್ ಕತ್ತರಿಸಿ ಕಾಮಗಾರಿ ಉದ್ಘಾಟಿಸಿದರು. ನಂತರ ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶೈಲಜಾ ಸುರೇಶ್ ಬಂದಂತಹ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ನಮ್ಮ ಈ ಶಾಲೆಗೆ ಈ ಹಿಂದೆ ಕೂಡ ತಮ್ಮ ಅನುದಾನದಿಂದ ಹಲವಾರು ಕಾಮಗಾರಿ ಕೆಲಸಗಳನ್ನು ಮಾಡಿಸಿಕೊಟ್ಟಂತಹ, ಹಾಗೆಯೇ ಇಂದು ಇಷ್ಟೊಂದು ಸುಂದರವಾದ ರಂಗಮಂಟಪ, ಈ ಪೂರ್ತಿ ಗ್ರೌಂಡ್ಗೆ ಇಂಟರ್ಲಾಕ್ನ ವ್ಯವಸ್ಥೆ ಹಾಗೂ ಇನ್ನಿತರ ಕಾಮಗಾರಿಗಳನ್ನು ಸುಮಾರು 15 ಲಕ್ಷ ರೂಪಾಯಿಯಲ್ಲಿ ನಮಗೆ ಮಾಡಿಸಿಕೊಟ್ಟಂತಹ, ನಮ್ಮ ಶಾಲೆಯ ಮೇಲೆ ತುಂಬ ಅಭಿಮಾನ ಇರುವಂತಹ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶ್ರೀ ವೇದವ್ಯಾಸ್ ಕಾಮತ್ರವರು ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಶಾಲಾ ಶಿಕ್ಷಕರ ಪರವಾಗಿ, SDMCಯ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಕನಕಟ್ಟೆ ಶಾಲೆಯನ್ನು ಸರ್ವ ರೀತಿಯಲ್ಲಿಯೂ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಹಲವರ ನಿರಂತರ ಶ್ರಮವಿದೆ ಎಂದು ಶ್ಲಾಘಿಸಿದರು. ಪ್ರಾರಂಭದಲ್ಲಿ ಈ ಹಳೆಯ ಕಟ್ಟಡವನ್ನು ರಿಪೇರಿ ಮಾಡಬೇಕು ಅಂತ ಹೇಳಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಅಧ್ಯಾಪಕ ವೃಂದ ಮುಖ್ಯೋಪಾಧ್ಯಾಯರು ಮನವಿ ಮಾಡಿದಾಗ MCFನವರಿಂದ 12 ಲಕ್ಷ ರೂಪಾಯಿಯ ಈ ಶಾಲೆಯ ಅಭಿವೃದ್ಧಿಗಳನ್ನು ಕೈಗೆತ್ತಿಕೊಂಡಿವಿ. ತದನಂತರ ಹಿಂದುಗಡೆ ಮಳೆ ಭಾಗದಲ್ಲಿ ಪ್ರಕೃತಿಯ ವಿಕೋಪ ಆದಾಗ ಕಾವ್ಯ ನಟರಾಜ್ ಅವರಿಗೆ ಗೊತ್ತಿದೆ, ಸರಿಸುಮಾರು 8 ಲಕ್ಷ ರೂಪಾಯಿಯಲ್ಲಿ ರಿಟೈನಿಂಗ್ ವಾಲ್ ಅನ್ನು ಕಟ್ಟುವಂಥ ದೃಷ್ಟಿಯಲ್ಲಿ ಈ ಶಾಲೆಗೆ ತೊಂದರೆ ಆಗಬಾರ್ದು, ಇದರ ಫೌಂಡೇಶನ್ಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ 10 ಲಕ್ಷ ರೂಪಾಯಿ ಹತ್ರ ರಿಟೈನಿಂಗ್ ವಾಲ್ ಅನ್ನು ಕಟ್ಟುವಂಥ ಕೆಲಸ ಕಾರ್ಯಗಳು ನಮ್ಮ ಸರ್ಕಾರ ಇರುವಾಗ ಅವತ್ತು ನಮ್ಮ ಶಿಕ್ಷಣ ಸಚಿವರಾಗಿರುವಂಥ ನಾಗೇಶ್ ಅವರು ಅವರ ಹತ್ರ ಮನವಿ ಮಾಡಿಕೊಂಡ ಹಾಗೆ 45 ಲಕ್ಷ ರೂಪಾಯಿಯಲ್ಲಿ 2 ವಿವೇಕ ಕೊಠಡಿ, ಅದು ಮಾತ್ರವಲ್ಲ, ಇಲ್ಲಿ ಈ ಶಾಲೆಗೆ ಹಳೆಯ ಶಾಲೆ ಆದರೂ ಕೂಡ ಸುಂದರವಾಗಿ ಕಾಣಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ರಮೇಶ್ ಕಂಡೆಟ್ಟು ಅವರು ಇದಕ್ಕೆ ಪೂರ ಪೇಂಟಿಂಗ್ ಆಗೋದು ಅಂತೇಳಿ ಆ ಪೇಂಟಿಂಗ್ ಅನ್ನು ಮಾಡಿಸ್ಕೊಟ್ರು ರಮೇಶ್ ಕಂಡೆಟ್ಟು ಅವರು. ಈ ಶಾಲೆಯ ಆಫೀಸ್ ರೂಮ್ನ ಒಳಗಡೆ ಬೇಕಾದಂತ ಕೆಲವಾರು ಕಾಮಗಾರಿಗಳನ್ನು ಮಾಡಬೇಕು ಅಂತ ಹೇಳೋ ಕಾರಣ ಅದನ್ನು ಕೂಡ ಕೈಗೆತ್ತಿಕೊಂಡು ಸಂಪೂರ್ಣ ಮಾಡಿದ್ದೀರಿ ನೀವು. ಇವತ್ತು ಈ ಶಾಲೆಯ ಮುಂಭಾಗದಲ್ಲಿರುವಂತಹ ಚರಂಡಿ ನಿರ್ಮಾಣ, ಚಪ್ಪಡಿ ಕಲ್ಲು ಹಾಸುವಿಕೆ, ಮಕ್ಕಳಿಗೆ ಮತ್ತು ಇಲ್ಲಿ ಪರಿಸರದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಐಮಾಸ್ಕ್ ಜೋಡಣೆ. ಕೊನೆಯದಾಗಿ ಇವತ್ತು ಪ್ರತಿ ವರ್ಷ ಈ ಶಾಲೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಾಗುವಾಗ ಇದಕ್ಕೊಂದು ವೇದಿಕೆ ಮಾಡಿ ಆ ವೇದಿಕೆಗೆ ಬಾಡಿಗೆ ಹಣವನ್ನು ಕೊಡುವಂತ ರೀತಿಯ ವಾತಾವರಣ ಇತ್ತು. ಅದಕ್ಕಾಗಿ ರಮೇಶ್ ಕಂಡೆಟ್ಟು ಅವರು ಮಹಾನಗರ ಪಾಲಿಕೆ ನಾಮನಿರ್ದೇಶಕ, ಮಹಾನಗರ ಪಾಲಿಕೆ ಸದಸ್ಯರಾದಾಗ ಅವರಿಗೆ ವಿಶೇಷವಾದಂತಹ ಒಂದು ಅನುದಾನವನ್ನು ಜೋಡಿಸಿಕೊಂಡಂತ ಆ ಅನುದಾನದಲ್ಲಿ 15 ಲಕ್ಷ ರೂಪಾಯಿ ಈ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತೇಳಿ ಅವರು ಅದರ ಕೂಡ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದರು. ಹೀಗೆ ಸರಿಸುಮಾರು ಈ ಶಾಲೆಯ ಅಭಿವೃದ್ಧಿಗೆ 1 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಜೋಡಿಸಿಕೊಳ್ಳುವಂತಹ ಕೆಲಸ ಕಾರ್ಯಗಳಾಗಿದೆ. SDMC ಅಧ್ಯಕ್ಷ ಸಂಧ್ಯಾರಾವ್, ಗೌರವಾಧ್ಯಕ್ಷ ಸಂಜೀವ ಮರಳಿ, ಡಾಕ್ಟರ್ ಗಣೇಶ್ ಕುಮಾರ್, ಸವಿತಾ ಸಂತೋಷ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಕುಮುದಿನಿ, ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ಶೆಟ್ಟಿ, ಮಾಜಿ ಕಾರ್ಪೊರೇಟರ್ ಕಾವ್ಯ ನಟರಾಜ್, ಮುಖ್ಯ ಶಿಕ್ಷಕಿ ರಾಜೀವಿ, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ರಮೇಶ್ ಕಂಡೆಟ್ಟು, ಪ್ರಮುಖರಾದ ಗಿರೀಶ್ ಕೊಟ್ಟಾರಿ, ನಾಗರಾಜ್ ಕೆ, ಬಿಕನಕಟ್ಟೆ, P. ಶರತ್ ಕುಮಾರ್, ಅಶ್ವಿತ್ ಕೊಟ್ಟಾರಿ ಸಹಿತ ಗಣ್ಯರು ಉಪಸ್ಥಿತರಿದ್ದರು.